ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ಕಿರಿಮಂದಿಗೆ, ಹಿರಿಮಂದಿಗೆ. ನೀವು ನೋಡ್ತಿದ್ದೀರಾ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದೇವಿತ್ತ. ನೋಡ್ರಿ, ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದೊಳಗೂ ಕೂಡ ಜನಾಭಿಪ್ರಾಯ ಸಂಗ್ರಹವನ್ನು ಮಾಡ್ತಿದ್ವಿ. ಅದೇ ರೀತಿ ಇವತ್ತು ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಜನರು ಅವರ ಅಭಿಪ್ರಾಯ, ಬಿಜೆಪಿ ಚಲೋ ಆಯ್ತಾ, ಕಾಂಗ್ರೆಸ್ ಚಲೋ ಆಯ್ತಾ, ಅಥವಾ ಯಾರಾದರೂ ಪಕ್ಷೇತರರು ಕೂಡ ಇದ್ದಾರಾ, ಈ ಎಲ್ಲದರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡೋಣ. ಜೊತೆಗೆ ಯಾರ ಮತದಾರರ ಒಲವು ಯಾರ ಪಕ್ಷದ ಕಡೆ ಇದೆ, ಯಾವ ಪಕ್ಷದ ಕಡೆ ಇದೆ, ಯಾವ ವ್ಯಕ್ತಿಯ ಕಡೆ ಇದೆ, ಎಲ್ಲವನ್ನು ಕೂಡ ನಾವಿವತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದೊಳಗೆ ಜನಾಭಿಪ್ರಾಯ ಸಂಗ್ರಹ ಮಾಡೋಣ. ನಮಸ್ಕಾರ ರೀ ಅಜ್ಜರ, ಆರಾಮ? ಊಟ ಆಯ್ತಾ? ಊಟ ಆಯ್ತಾ? ಊಟ ಊಟ ಆಯ್ತಾಯ್ತು. ಆತ್ರ. ಈಗ ಲೋಕಸಭೆ ಚುನಾವಣೆ ಬರಕತ್ತೈತಲ್ಲ, ಯಾವ ಪಕ್ಷವನ್ನು ಚಲೋ ಅಂತೀರಿ? ಯಾವ ಪಕ್ಷ ಯಾರಿಗೂ ಆಗ್ಬೇಕು. ಆಯ್ತು. ಯಾರಿಗ ಹೇಳ್ರಿ, ಕಾಂಗ್ರೆಸ್ ಬಿಜೆಪಿನ? ನಾವು ಹಾಕಲ್ರಿ, ಯಾರಿಗೂ ಕೇಳಲ್ಲ, ಹೇಳಲ್ಲ. ಹೇಳ್ರಿ, ಕಾಂಗ್ರೆಸ್ ಬಿಜೆಪಿ ನಾವು ಹೇಳಲ್ಲ. ಅದು ಯಾಕೆ ಹೇಳಲ್ಲ? ಸುಮ್ಮನೆ ಒಂದು ಹೇಳ್ರಿ, ಯಾವ ಚಲೋ ಐತೆ ಹೇಳ್ರಿ. ಕಾಂಗ್ರೆಸ್ ಆತ್ ಬಿಡ್ರಿ. ಹೇಳ್ರಿ ಅಣ್ಣಾರ, ಯಾವ ಪಕ್ಷವನ್ನು ಚಲೋ ಅಂತೀರಿ? ಬಿಜೆಪಿ ಯಾಕೆ ಬರ್ಬೇಕು ಬಿಜೆಪಿ? ಅಭಿವೃದ್ಧಿ ಚೆನ್ನಾಗಿದೆ. ಅಭಿವೃದ್ಧಿ ಚೆನ್ನಾಗಿದೆ. ಅಭಿವೃದ್ಧಿ ಚೆನ್ನಾಗಿದೆ. ಏನ್ ಅಭಿವೃದ್ಧಿ ಆಗೈತ್ರಿ? ದೇಶ ಅಭಿವೃದ್ಧಿ ಮಾಡಿದಾರಲ್ಲ ಮೋದಿ ಅವರು, ಆಮೇಲೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ಕಾಂಗ್ರೆಸ್ ಎಲ್ಲ ಫ್ರೀ ಕೊಡ್ತಿಲ್ವೇ? ಕೊಟ್ರೆ ಇದಕ್ಕೆ ಬಂತ ಎಲ್ಲ ಇದು ಮಾಡ್ತಾ ಇದಾರಲ್ವಾ. ಏನ್ ಮಾಡ್ತಾವ್ರೆ? ಮೋದಿ ಚೆನ್ನಾಗಿದೆ, ಆಡಳಿತ ಚೆನ್ನಾಗಿದೆ ಅಲ್ಲ. ಆಮೇಲೆ ಆಮೇಲೆ ಏನು ಇವ್ರ ಸರ್ಕಾರ ಎಲ್ಲ ಬೋಕಸ್ ಕಂಪ್ನಿ ಹೇಳ್ತಾ ಇದಾರೆ. ಕಾಂಗ್ರೆಸ್ ಎಲ್ಲ ಬೋಕಸ್ ಕಂಪ್ನಿ ಇದೆ ಅಷ್ಟೇ. ಒಟ್ಟು ಕಲಬುರಗಿಯಾಗ ಬಿಜೆಪಿ ಬರ್ಬೇಕಂತ ಅಷ್ಟೇ, ಪಕ್ಕ ಪಕ್ಕ. ಆತ್ ಬಿಡ್ರಿ, ನೋಡವ. ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಆತ ಇರ್ಲಿ ಬಿಡ್ರಿ. ಇರ್ಲಿ ಬಿಡ್ರಿ. ಕೇಳ್ರಿ ಇಲ್ಲಿ. ಈಗ ಯಾವ ಪಕ್ಷವನ್ನು ಚಲೋ ಅಂತೀರಿ? ಬಿಜೆಪಿ. ಯಾಕೆ ಬಿಜೆಪಿ ಬರ್ಬೇಕ್ರಿ? ಅಭಿವೃದ್ಧಿ ನರೇಂದ್ರ ಮೋದಿ. ಯಾಕೆ ಕಾಂಗ್ರೆಸ್ ಅಭಿವೃದ್ಧಿ ಮಾಡಿಲ್ವಾ? ಮಾಡಿಲ್ಲ. ಏನು ಮಾಡಿಲ್ಲ. ಫ್ರೀ ಕೊಡಕತ್ತಾರಲ್ಲ, ಅದು ಉಪಯೋಗ ಅದು. ಏನು ಉಪಯೋಗ ಇಲ್ಲ. ಏನ್ರಿ ತಾಸಿ ಮಾಡ್ಯಾರ ಅಂದ ಹೆಣ್ಮಕ್ಳು ಬಿಜೆಪಿಗೆ? ಇಲ್ಲ, ಕಾಂಗ್ರೆಸ್ ಮಾಡ್ಯಾರ. ಗೆದಿಬೇಕು ನಾವು ಅಂತೇಳಿ ಎಲ್ಲರೂ ರಾಶಿ ತೋರಿಸಿ ಗೆದ್ದಾರ ಅವರು. ಈಗ ನಿಮಗೆ ಕಾಂಗ್ರೆಸ್ ಬೇಕಾ ಬಿಜೆಪಿ ಬೇಕಾ? ಬಿಜೆಪಿ ಬೇಕು ನಮ್ಗೆ. ಬಿಜೆಪಿ ಬೇಕು. ಮತ್ತೆ ಕಾಂಗ್ರೆಸ್ನವರೆಲ್ಲ ಫ್ರೀ ಅನುಕೂಲ ಮಾಡಕ್ ಕೂತ್ಕೊಳ್ರಿ ಅಜ್ಜಿ. ಅದೇ ಗೆದಿಬೇಕಂತ ಹಂಗೆ ಮಾಡ್ಯಾರ ಅವರು. ತಾವು ಗೆದಿಬೇಕು, ಅವ್ನು ಅನ್ಸ್ಕೋಬೇಕಂತ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ. ಗೆಲ್ಬೇಕು ಅಂತ ಹಂಗೆ ಮಾಡ್ಬಿಟ್ಟಾರ. ಮತ್ತೀಗ ನೀವು ಫ್ರೀ ತಗೋತಿಲ್ವಾ? ಫ್ರೀ ಎಲ್ಲ ಬಳಸ್ಕೊತಾ ಇಲ್ವಾ? ಅವತ್ತೀವಿ ಎಲ್ಲ. ಅದಕ್ಕೆ ಈಗ ನಾವು ಹಾಕೋದೇ ಬಿಜೆಪಿ. ಈ ಸಲ ಪಕ್ಕ ಪ್ರಧಾನಿ ಆಗ್ತಾರ ನರೇಂದ್ರ ಮೋದಿ? ಆಗ್ತದೆ. ಹ್ಯಾಟ್ರಿಕ್ ವಿಶ್ವದಾಗ ಯಾರು ಇಲ್ಲ. ವಿಶ್ವದಾಗ ಏನಪ್ಪಾ ಅಂದ್ರೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಯಾರು ಇಲ್ಲ, ನರೇಂದ್ರ ಮೋದಿನೇ. ಉಮೇಶ್ ಜಾಧವ್ ಈ ಸಲ ಗೆಲ್ತಾರ 100% ಅಲ್ಲ. ಮತ್ತೆ ಈ ಸಲ ಲೀಡ್ ಮೇಲೆ 2 ಲಕ್ಷ ಓಟ್ ಮೇಲೆ ಈ ಸಲ ಖರ್ಗೆ ಅವ್ರ ಅಳಿಯಾರನ್ನ ನಿಲ್ಸಿರೋದು. ರಾಧಾಕೃಷ್ಣ ಬರಲ್ಲ, ಪಕ್ಕಲ್ಲ 100%. ಆತ್ ನೋಡಂಬಿಡ್ರಿ. ಆತ ಚಲೋ. ಮೇಡಮ್ ಅವ್ರೆ ಬರ್ರಿ. ಬರ್ರಿ. ಆತ ಎಲ್ಲಿ ಹೊಂಟಿರಿ ನೀವು? ನಿಮ್ಮನ್ನ ಮಾತಾಡ್ಸಂಗೆ ಅಲ್ಲ ಬಿಡ್ರಿ. ಆತ ಬರ್ರಿ ಅಣ್ಣಾರ, ಆರಾಮ್ ರೀ. ಹೇಳ್ರಿ, ಯಾವ ಪಕ್ಷ ಚಲೋ ಅಂತೀರಿ? ನಿಮ್ಗೆ ಖುನ ರೀ, ನಮಗಾರ ಖುನ ಅಲ್ಲ ಅದು. ನಿಮಗೆ ಖುನ ಯಾವ ಪಕ್ಷಕ್ಕೆ? ನನಗೆ ಒಂದು ಹೇಳ್ರಿ, ಬಿಜೆಪಿ ಬಂದ್ರೆ ಚಲೋನಾ? ಬರ್ರಿ ಕಡೆಗೆ, ನೀವು ಬರ್ರಿ ಕಡೆಗೆ. ಬಿಜೆಪಿ ಬಂದ್ರೆ ಚಲೋನಾ, ಕಾಂಗ್ರೆಸ್ ಬಂದ್ರೆ ಚಲೋ? ಬಿಜೆಪಿ ಬಂದ್ರೆ ಚಲೋ ರೀ. ಉಮೇಶ್ ಜಾಧವ್ ಯಾಕೆ ಬರ್ಬೇಕು? ಅರೆ ಏನು, ಯಾಕಂದ್ರೆ ಯಾರ ಮನ್ಸಿನಾಗ ಏನದ? ಉಮೇಶ್ ಜಾಧವ್ ಬರೇ ಬರ್ತಾನೆ, ಹಂಗೆ ಬಿಜೆಪಿನೇ ಬರ್ತದೆ. ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡವಾ? ಹೇಳ್ರಿ ಮೇಡಮ್ ಅವ್ರ, ಯಾವ ಚುನಾವಣೆ ನಡೆಯಕತ್ತೈತ್ರಿ ಈಗ? ಗೊತ್ತಿಲ್ಲ. ನೀವು ನಿಮ್ಮ ಹತ್ರ ಏನು ಕೇಳಲ್ಲ ಅನ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರಾ? ಹೇಳಿ, ಯಾವ ಚುನಾವಣೆ ನಡೆಯಕತ್ತೈತಿ ಇವಾಗ? ಗ್ರಾಮ ಪಂಚಾಯತಿನ ಜಿಲ್ಲಾ ಪಂಚಾಯತಿನ? ಹೇಳ್ರಿ. ಗೊತ್ತಿಲ್ರಿ. ಗ್ರಾಮ ಪಂಚಾಯತಿನ ಜಿಲ್ಲಾ ಪಂಚಾಯತಿನ? ನಮ್ಗೆ ಗೊತ್ತಿಲ್ರಿ. ನಮ್ದಿನ ವೋಟರ್ ಐಡಿ ಇಲ್ರಿ. ವೋಟರ್ ಐಡಿ ಇಲ್ಲ? ಆತ್ ಬಿಡ್ರಿ. ಈಗ ಲೋಕಸಭೆ ಚುನಾವಣೆ ನಡೆಯಕತ್ತೈತಿ. ವೋಟರ್ ಐಡಿ ಬಂತಂದ್ರೆ ಯಾವ ಪಕ್ಷಕ್ಕೆ ನೀವು ಮತ ಹಾಕ್ತಿರ್ರಿ? ಬಿಜೆಪಿ. ಯಾಕ್ರಿ ಬಿಜೆಪಿನೇ ನಮ್ಗೂ. ನಾವು ಮೊದಲಿಂದ ಬಿಜೆಪಿನೇ ನಿಮ್ ಜೀವ? ನಿಮ್ಮ ಅಮ್ಮರ ಅಪ್ಪರ ಹಾಕೊಂಡ್ ಬಂದಾರ, ನಾನು ಹಾಕ್ಬಿಡೋಣ ಅದಕ್ಕೆ. ಫ್ಯಾಮಿಲಿ ಅದಕ್ಕೆ ಹಾಕ್ತೀವಿ ನಾವು ಬಿಜೆಪಿನೇ. ಒಂದೆರಡು ಅಭಿವೃದ್ಧಿ ಹೇಳ್ರಿ. ಕಾಂಗ್ರೆಸ್ ನಿಮ್ಗೆ ಫ್ರೀ ಕೊಡ್ತಿಲ್ವಾ? ಬಸ್ ಫ್ರೀ ಇಲ್ವಾ?
ಕೊಡ್ತಾರೆ ಬಟ್ ನಮ್ಗೆ ಯೂಸ್ ಮಾಡ್ಕೊತೇವೆ ಅಟ್ಟೆ. ಯೂಸ್ ಮಾಡ್ಕೋತೀರಿ ಬಿಜೆಪಿಗೆ ಹಾಕ್ಬಿಡ್ತೀನಿ ರೀ. ಹೇಳ್ರಿ ಮೇಡಮ್ರೆ, ಹೇಳ್ರಿ ನೋಡ್ರಿ ಹೆಂಗೆ ಹೇಳಕತ್ತಾರ ಅಲ್ಲಿ ಹೆಣ್ಮಕ್ಳು. ನೀವು ನಾಚ್ಕೊಂಬೇಡ್ರಿ. ಆತು ಬಿಜೆಪಿನ ಕಾಂಗ್ರೆಸ್ ಒಂದು ಹೇಳ್ರಿ. ಆತು ಒಂದು ಹೇಳ್ರಿ, ಬಿಜೆಪಿನ ಕಾಂಗ್ರೆಸ್ ಹೇಳ್ರಿ. ಒಂದು ನಾನು ಇಷ್ಟು ಕೇಳಕತ್ತೀನಿ, ಬೆಂಗಳೂರಿಂದ ಬಂದಿನಿ ರೀ. ಹೇಳ್ರಿ ಬಿಜೆಪಿನ ಕಾಂಗ್ರೆಸ್. ಬಿಜೆಪಿ ಹಾಕ್ತಾರ್ರಿ ನಾ ಪೈಲೆ ಹಿಡ್ದೆ. ಹೇಳ್ರಿ ನೀವು ಯಾವ ಪಕ್ಷ ಮೇಲೆ ಚಲೋ ಅಂತೀರಿ? ಬಿಜೆಪಿ. ಯಾಕೆ ಫ್ರೀ ಹೋಗಲ್ವಾ? ಫ್ರೀ ಹೋದ್ರು ಬಿಜೆಪಿ. ಅದು ಸರ್ಕಾರ ಬಂದಿದ್ದು ಬಸ್ ಇನ್ನ ಫುಲ್ ರೆಶ್ ಆಗ್ಯದ. ಇನ್ನೂ ಪ್ರಾಬ್ಲಮ್ ಆಗಿಬಿಟ್ಟೈತೆ. 2,000 ರೂಪಾಯಿ ಬರಕತ್ತೈತೆ ಅಮ್ಮರಿಗೆ. ಆದ್ರೂ ಬಿಜೆಪಿ 2,000 ಓಟ್ ಹಾಕ್ಬೇಕಂತ 2,000 ಮಾಡ್ಲತ್ತಾರ. ಮತ್ತೇನು ಹಂಗಂತೀರಿ? ಒಟ್ಟು ಈ ಸಲ ಬಿಜೆಪಿ ಗೆಲ್ತೈತಿ ಕಲಬುರಗಿ ಒಳಗ. ಹಾ, ಬಿಜೆಪಿನೇ ಗೆಲ್ತದೆ ಪಕ್ಕ. ಪಕ್ಕ. ನೀವೇನಂತೀರಿ? ಹೌದು ಬಿಜೆಪಿನೇ. ಅವ್ರು ಹೇಳಿದ್ರು ಅಂದ್ಬಿಟ್ಟು ನಾನು ಹಾಕ್ಬೇಕು ಬಿಜೆಪಿನೇ. ಕಾಂಗ್ರೆಸ್ ನಿಂತ ಏನು ಉಪಯೋಗ ಆಗಿಲ್ಲ. ಅದಕ್ಕೆ ಉಪಯೋಗ ಆಗಿಲ್ವಾ? ಯಾಕ್ರಿ ಬಸ್ ಫ್ರೀ ಮಾಡ್ಕೊಡು. ಬಸ್ ನಿಂತ ಎಷ್ಟು ಪ್ರಾಬ್ಲಮ್ ಆಗ್ತದ ಗೊತ್ತಾ ರೀ? ನಾವು ಸ್ಕೂಲ್ ಹಳ್ಳಿಂದ ಬರೋರಿಗೆ. ಹೌದು, ಮತ್ತೆ ನಮಗೆ ಬಸ್ಸೇ ಸಿಗಲ್ಲ. ಹೇಳ್ರಲ್ಲ ಅದೇನೇನು ಪ್ರಾಬ್ಲಮ್ ಆಗ್ತೈತೆ ಹೇಳ್ರಲ್ಲ. ಹೌದು, ಬಸ್ ಸಿಗಲ್ಲ ನಮಗೆ. 2,000 ರೂಪಾಯಿ ನಮ್ಮ ಅಮ್ಮವ್ರಿಗೆ 2,000 ರೂಪಾಯಿ ಬರಲ್ಲ. ರೇಷನ್ ಬರಲ್ದು, ಏನು ಬರಲ್ರಿ. ಹೌದು, ಏನು ಈ ಸಲ ನರೇಂದ್ರ ಮೋದಿಗ ಕಾಂಗ್ರೆಸ್ಗ? ನರೇಂದ್ರ ಮೋದಿ. ಪಕ್ಕ. ಹೌದು. ಆತು ಬಿಡ್ರಿ. ನಮಸ್ಕಾರ ರೀ ಮೇಡಮ್ರ, ಆರಾಮ್ ರೀ? ಏನು ಪುಟ್ಟಿ ಹೆಸರು ನಿಂದು? ಆರಾಧ್ಯ. ಆರಾಧ್ಯ. ನಿಮ್ಮ ಅಮ್ಮನ? ಹಾಂ ಹೇಳ್ರಿ. ಈಗ ಯಾವ ಪಕ್ಷ ಬಂದ್ರೆ ಚಲೋ ಅಂತ ಅನ್ಸ್ತತ್ರಿ ನಿಮಗೆ ಲೋಕಸಭೆ ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿನೇ ಓಕೆ ರೀ. ಯಾಕ್ರಿ? ಒಂದೆರಡು ಬಿಡ್ರಿ ಹೆಂಗೆ? ಇಲ್ಲ, ಮೋದಿ ಸರ್ಕಾರನೇ ಒಳ್ಳೇದಂತ. ಫ್ರೀ ಎಲ್ಲ ಮಾಡ್ಕೊಟ್ಟಾರ ಮತ್ತು ಕಾಂಗ್ರೆಸ್ ಅವರು. ಫ್ರೀ ಇದಾವೆ ಬಟ್ ಅದು ಎದಕ್ಕೂ ಯೂಸ್ ಆಗ್ತಾ ಇಲ್ಲ. ಬಸ್ ಫ್ರೀ ಮಾಡ್ಯಾರ ಬಟ್ ಬಸ್ ಇಲ್ಲಿ ಜಾಸ್ತಿ ಇಲ್ಲ, ವೇಟ್ ಮಾಡಬೇಕು. ಕೆಲವೊಬ್ಬರಿಗೆ ಅದು ಮಂತ್ಲಿ ಇದು ಅಮೌಂಟ್ ಹಾಕ್ಲತ್ತಾರೆ ಗೃಹಲಕ್ಷ್ಮಿದು, ಅದನ್ನು ಕರೆಕ್ಟ್ ಆಗಿಲ್ಲ. ಯಾವುದೇ ರೀತಿಯಿಂದ ಉಪಯೋಗ ಇಲ್ಲ ಅಂತ ಬಿಜೆಪಿ ಸರ್ಕಾರ. ಬಿಜೆಪಿ ಎಸ್. ಆತು ಬಿಡ್ರಿ. ಹೇಳ್ರಿ ಅಜ್ಜರ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ. ಬಿಜೆಪಿ ಯಾಕೆ 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 ಬಿಜೆಪಿ? ಎಲ್ಲ ಹೆಂಡ್ರ ಮಕ್ಕಳು ಬಿಟ್ಟು ದೇಶಕ್ಕೆ ದುಡಿಲತ್ತಂತಾರ ಸೊಳ್ಳೆ. ಯಾಕೆ ಕಾಂಗ್ರೆಸ್ನವರು ಫ್ರೀ ಎಲ್ಲ ಮಾಡ್ಕೊಟ್ಟಿಲ್ವಾ? ಸಾಲ ಆಗ್ತದಲ್ಲ ಅದು. ಬೆಕ್ಕದು ಉಣಿಸ್ತಾ ಇರ್ತದ, ಸಾಲ ಆಗ್ತದೆ. ಸಾಲ ಆಗಲ್ಲ. ಸಾಲ ಆಗ್ತೈತಿ. ಸಾಲ ತಂದು ಹಾಕ್ತಾರಲ್ಲ. ಒಟ್ಟು ನೀವು ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಪಕ್ಕ. ಹೇಳ್ರಿ ಅಣ್ಣರ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರ್ಬೇಕಾ? ಕಾಂಗ್ರೆಸ್. ಅದು ಯಾಕ್ರಿ? ಯಾಕ ದುನಿಯಾದ ಸ್ಕೀಮ್ ಕೊಡ್ಲತ್ತಾರ, ಗ್ಯಾರಂಟಿ ಕೊಡ್ಲತ್ತಾರ. ಅದು ಬಿಟ್ಟು ಯಾಕಂದ್ರೆ ಈಗ ಆಲ್ರೆಡಿ ಈಗ ಮೊದಲಿನಕ್ಕಿಂತ ಈಗೆಲ್ಲ ಅನುಕೂಲ ಆಗ್ಯದ. ಅಂದ್ರೆ ಬಸ್ಸಿನ ಸ್ವಲ್ಪ ಪ್ರಾಬ್ಲಮ್ ಅದ. ಇನ್ನ ಬಸ್ ಹೆಚ್ಚಿಗೆ ಬಿಡ್ಬೇಕು. ಅದು ಫ್ರೀ ಕೊಟ್ಟಾರಲ್ರಿ? ಇನ್ನ ಫ್ರೀ ಕೊಟ್ಟಿರೋದನ್ನ ಸಮಸ್ಯೆ. ಸಮಸ್ಯೆ. ಫ್ರೀ ಕೊಟ್ಟಿದ್ದಾರೆ, ಗಂಡಸರಿಗೆ ಯಾಕೆ ಫ್ರೀ ಕೊಟ್ಟಿದ್ದಿಲ್ಲ? ಗಂಡಸರು ಓಟ್ ಹಾಕಿಲ್ಲ ಅಂತ. ನಮಸ್ಕಾರ ದೊರೆ, ನಮಸ್ಕಾರ ಮಹಾಮಂತ್ರಿಗಳೇ. ಓಟ್ ಹಾಕಿಲ್ಲ? ಗಂಡಸರು ಓಟ್ ಹಾಕಿಲ್ವಾ ಅಂತ ಕೇಳಕ. ಹೆಂಗಸರು ಯಾರು ನಮ್ಮ ಮನೆಯವ್ರು ಇರ್ತಾರಲ್ಲ, ನಾವು ಬೇರೆದವ್ರ ಮನೆ ಇರ್ತಾರೆ. ಈಗ ನೋಡ್ರಿ, ಈಗ ಹೆಂಗಸರು ಅವ್ರ ಮನೇಲಿ ಇರ್ತಾರಲ್ಲ. ಏನ್ ಕೇಳ್ತಾ ಇದ್ದೀನಿ, ಗಂಡಸರು ಓಟ್ ಹಾಕ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರೆ ಗೊತ್ತ್ರಿ? ಈಗ ನಮ್ಮ ಮನೇಲಿ ಹೆಂಗಸರು ಇದಾರಲ್ಲ, ಅಲ್ಲಿಗೆ ಒಂದು ಭಾರ ತಪ್ತಲ್ಲ ಅಂತವ್ರೆ. ಎಲ್ಲ ಗಂಡಸರು ಓಟ್ ಹಾಕ್ತಾ ಇಲ್ಲ, ಗಂಡಸರಿಗೆ ಯಾಕೆ ಫ್ರೀ ಒಂದು ಸ್ಕೀಮ್ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೇನೆ. ಗಂಡಸರು ಓಟ್ ಹಾಕತ್ತಾರ್ರಿ ಅಂತ ಹೇಳ್ತಾರ ಅವರು. ಮೋದಿನೇ ಬರ್ಬೇಕು. ಅಬ್ಬಾ, ನಮಗೆ ಬೇರೆ ಏನೋ ಕೇಳಿಸ್ಬಿಡ್ತ್ರಿ ಈಗ. ಮೋದಿ ಅಟ್ರಿಕ್ ಹೊಡಿತಾರೆ. ದೇಶ ಉಳಿಬೇಕಾದ್ರೆ ಬಿಜೆಪಿನೇ ಬರ್ಬೇಕು ನಮಗೆ. ಇಲ್ಲ ಅಂದ್ರೆ ಏನು ಉಳಿಯಂಗಿಲ್ಲ. ನಮಗೆ ಬಿಜೆಪಿ. ಒಂದು ಓಟಿಗೆ ಎಷ್ಟು ತಗೋತಾರೆ ಹೆಣ್ಮಕ್ಳು? ಒಂದು ಓಟಿಗೆ ಎಷ್ಟು ತಗೋತಾರೆ ಹೆಣ್ಮಕ್ಳು? 2,000 ರೂಪಾಯಿ ಕೊಡ್ತಾವ್ರಲ್ಲ ಈಗ ಅವರು. ಇಲ್ಲ, ತಿಂಗಳಿಗೆ ಎಷ್ಟು ಬರುತ್ತೆ? ಈಗ ಒಂದು ಓಟಿಗೆ 2,000 ರೂಪಾಯಿ ಒಬ್ಬರಿಗೆ ಕೊಡ್ತಾರ, ಕೊಡ್ತಾರ. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್. ಈಗ ತಿಂಗಳಿಗೆ ಬರುತ್ತೆ 2,000 ರೂಪಾಯಿ. ಯಾರಿಗೆ ಓಟ್ ಹಾಕ್ತೀರಾ ನೀವು? ಈಗ ಹೇಳ್ರಿ, ಈಗ ನಿಮ್ ಪ್ರಕಾರ ಯಾವ ಪಕ್ಷ ಚಲೋ ಫಸ್ಟ್ ಹೇಳ್ರಿ ನೀವು? ಬೇಕು ಕಾಂಗ್ರೆಸ್ ಬರ್ಬೇಕು. ಈಗ ದುಡ್ಡು ತಗೊಂಡು ಓಟ್ ಹಾಕ್ತಾರ ಯಾರ್ರಿ? ಹಾಕ್ತಾರ. ಯಾರು ದುಡ್ಡು ಕೊಡ್ತಾ ಇದಾರೆ? ಎಲ್ಲ ಪಾರ್ಟಿದವ್ರು ಕೊಡ್ತಾರೆ. ಯಾರೊಬ್ಬ ಕೊಡೋಂಗಿಲ್ಲ. ಎಲ್ಲ ಪಕ್ಷದವ್ರು ಕೊಡ್ತಾರ. ಹಂಗಾರೆ ಯಾವ ಪಕ್ಷ ಬರ್ಬೇಕು ನಿಮಗೆ? ನಮಗ ಎಲ್ಲ ಇರ್ಕರಿ. ನಿಮಗೆ ಯಾವ ಪಕ್ಷ ಬರ್ಬೇಕು? ಜನರಿಗೆ ನಿಮಗೆ ಯಾವ ಪಕ್ಷ ಬರ್ಬೇಕು? ನಿಮಗೆ ಯಾವ ಪಕ್ಷ? ಜನರಿಗೆ ಯಾವ ಪಕ್ಷ? ನಿಮಗೆ ಯಾವ ಪಕ್ಷ ಖುಷಿ ಐತ್ರಿ? ನಿಮಗೆ ಯಾವ್ದು ಇಷ್ಟ? ಜನರಿಗೆ ಯಾವ ಪಕ್ಷ? ನಿಮಗೆ ಯಾವ್ದು ಇಷ್ಟ? ನಿಮಗೆ ಯಾವ? ನಮಗೆ ಕಾಂಗ್ರೆಸ್ ಪಕ್ಷ. ಹಂಗಾರೆ ಕಾಂಗ್ರೆಸ್ ದುಡ್ಡು ಕೊಟ್ಟೆ ಓಟ್ ಹಾಕ್ಸ್ಕೊತಾರ? ನೀವ್ ಹೇಳ್ರಲ್ಲ ಎಲ್ಲ ಪಕ್ಷನೂ ಅಂತ. ನೀವ್ ಹೇಳಿದ್ರಲ್ಲ ಎಲ್ಲ ಪಕ್ಷ. ದುಡ್ಡು ತೊಗೊಂಡು ನಮ್ಗೆ 2,000 ರೂಪಾಯಿ ನಮಗೆ ಕೊಡ್ಲತ್ತಾರ ಅವರು. ಯಾವ್ದು ಅವ್ರಿಂದ ನಮ್ ದುಡ್ಡು ತಗೊಂಡು ಹೋಗಿ ನಮಗೆ 2,000 ರೂಪಾಯಿ ಕೊಡಕತ್ತಾರ. ಎಲ್ಲಿಂದ ಕೊಡ್ತಾರ? ಎಲ್ಲಿ ಕೊಡ್ತಾರ ದುಡ್ಡು? ನಮ್ ದುಡ್ಡು ತೊಗೊಂಡು ನಮಗೆ ಕೊಡ್ಲತ್ತಾರ. ಪಬ್ಲಿಕ್ ದುಡ್ಡು ತೊಗೊಂಡು ಪಬ್ಲಿಕ್ ಕೊಡ್ತಾ ಇದ್ದೇವೆ ಕಾಂಗ್ರೆಸ್. ಕಾಂಗ್ರೆಸ್ ಅವರು ಮುಂದೆ ಕರ್ನಾಟಕ ಮಾಡ್ಬಿಡ್ತಾರ. ಕರ್ನಾಟಕ ಮಾರ್ಬಿಡ್ತಾರ. ಒಂದ್ ನಿಮಿಷ ರೀ. ಈಗ ಅವ್ರ ಏನ್ ಹೇಳ್ತಾರೆ? ಯಾಕೆ ಕರ್ನಾಟಕ ಮಾರ್ತಾರ? ಒಂದ್ ನಿಮಿಷ. ನೀವು ಮಾತಾಡಕ್ ಬಿಡ್ರಿ. ಒಂದೇ ಸಲ ವಟ ಅನ್ಬಿಡ್ರಿ. ಕೇಳ್ರಿ ಇಲ್ಲಿ. ಒಂದ್ ನಿಮಿಷ ರೀ. ಕೇಳ್ರಿ ಇಲ್ಲಿ. ಅವ್ರು ಹೇಳ್ತಾರೆ ಜನರು ಕೊಡುವಂತ ಟ್ಯಾಕ್ಸ್ ದುಡ್ಡನ್ನ ತಗೊಂಡು
ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಕಲಬುರಗಿ ಅಭಿವೃದ್ಧಿ ಆಗಿಲ್ವಾ? ಏನು ಅಭಿವೃದ್ಧಿ ಆಗಿದೆ? ಕಲಬುರಗಿ ಅಭಿವೃದ್ಧಿ ಆಗಿದೆ. ಏನಾಗಿಲ್ಲ ಸರ್, ಏನಾಗಿಲ್ಲ ಅಭಿವೃದ್ಧಿ ಏನಾಗಿಲ್ಲ ಏನಾಗಿದೆ ಅಭಿವೃದ್ಧಿ ಹೇಳ್ರಿ. ಕಲಬುರಗಿ ಅಭಿವೃದ್ಧಿ ಆಗೈತೆ ಕೇಳ್ತಾರೆ. ಕಲಬುರಗಿ ಅಭಿವೃದ್ಧಿ ಆಗಿರೋದು ಮೋದಿ ಸರ್ಕಾರನಲ್ಲಿ ಇದನ್ನ ಗ್ರೀನ್ ಸಿಟಿ ಅಥವಾ ಇದು ಹೈಟೆಕ್ ಸಿಟಿ ಮಾಡಿದ್ದು ಇದು ಯಾವುದು ಬಿಜೆಪಿ ಸರ್ಕಾರ. ಕಲಬುರಗಿ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಕಲಬುರಗಿಯಲ್ಲಿ ಕಲಬುರಗಿ ಆಸ್ಪತ್ರೆ ESI ಆಸ್ಪತ್ರೆ ESI ಆಸ್ಪತ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋದು. ಅದು ಆಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋದು. ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದ್ ನಿಮಿಷ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ. ಎಲೆಕ್ಷನ್ ಬಂದಿರೋದು ಸೆಂಟ್ರಲ್ ಗೌರ್ಮೆಂಟ್ ಇದು MP ಎಲೆಕ್ಷನ್ ಅಣ್ಣ ಇದೆಯಾ ಅಪ್ಪ? MP ಎಲೆಕ್ಷನ್ ಸೆಂಟ್ರಲ್ ಪರೀಕ್ಷೆ ರೀ. ಬಂದಿರೋ ಸೆಂಟ್ರಲ್ ಏನೇ ಅನುದಾನ ಬರಲಿ ಏನೇ ಬರಲಿ ಸೆಂಟ್ರಲ್ ಇಂದ ಬರ್ತದೆ, ಸ್ಟೇಟ್ ಇಂದ ಬರ್ತಾ ಇರಂಗಿಲ್ಲ. ಸ್ಟೇಟ್ ಇಂದ ಬರ್ತಿಲ್ವಾ? ಒಪ್ಕೋತೀರ ಇದನ್ನ? ಒಪ್ಕೋತೀನಿ. ರೀ ಮೇಡಮ್ ಅವ್ರ ಆರಾಮ್ ರೀ? ಆತ ಗಾಬರಿ ಆಗ್ಬಿಡ್ರಿ ಬಿಡ್ರಿ. ಯಾವ ಚುನಾವಣೆ ನಡೆಯಕತ್ತೈತ್ರಿ ಇವಾಗ? PM MP ಆಯ್ತು. ವಿಧಾನಸಭೆನ ಲೋಕಸಭೆನ? ವಿಧಾನಸಭೆನ ಲೋಕಸಭೆನ? ಆಯ್ತು, ಗಾಬರಿ ಆಗ್ಬಿಡ್ರಿ ಬಿಡ್ರಿ. ಆತ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ. ಯಾಕ್ರಿ ಬಿಜೆಪಿ ಬರ್ಬೇಕಾ? ಬಿಜೆಪಿ ಯಾಕಂದ್ರೆ ಗೊತ್ತಿಲ್ಲ ಅಲ್ಲ. ಮೋದಿ ಡೆವಲಪಿಂಗ್ ಟೆಕ್ನಾಲಜೀಸ್, ಮೋದಿ ಡೆವಲಪ್ ಮಾಡ್ತಾ ಇದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತನಾ? ಯಾಕೆ ಕಾಂಗ್ರೆಸ್ ಫ್ರೀ ಕೊಡ್ತಿಲ್ವಾ? ಕೊಡ್ತಿದೆ, ಹಂಗೇನಿಲ್ಲ, ಬಟ್ ಟೆಂಪ್ರವರಿ ಅಂತ ಅನಿಸ್ತಿದೆ. ಟೆಂಪ್ರವರಿ ಅನಿಸ್ತೈತಿ. ಒಟ್ಟು ಪ್ರಧಾನಮಂತ್ರಿ ಆಗ್ತಾರ ಈ ಸಲ ಮೋದಿ? ಆಗ್ತಾರೆ ಪಕ್ಕ ಗ್ಯಾರಂಟಿ. ಈ ಸಲ ನೋಡ್ರಿ ಕರ್ನಾಟಕದೊಳಗೆ ಒಟ್ಟು 28 ಕ್ಷೇತ್ರ ಅದಾವು. ಎಷ್ಟು ಕ್ಷೇತ್ರ ಗೆಲ್ಬೋದು? 22 ಪಕ್ಕ. ನೋಡೋಣ. ಇವ್ರು ಹೇಳ್ತಾರೆ. ನಿಮ್ಮ ಹೆಸರೇನ್ರಿ? ಕಾವ್ಯ ಹೇಳ್ತಾರ 22 ಸೀಟ್ಸ್ ಬಿಜೆಪಿ ಗೆಲ್ತಾರಂತ ಕರ್ನಾಟಕದೊಳಗೆ. ಆತ್ ಬಿಡ್ರಿ ನೋಡ. ಹೇಳ್ರಿ ಸರ್, ನಮಸ್ಕಾರ ರೀ. ಆರಾಮ? ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ ಪಕ್ಷ ಬಂದ್ರೆ ಚಲೋ. ಯಾಕ್ರಿ ಕಾಂಗ್ರೆಸ್ ಬೇಡವೇ? ಫ್ರೀ ಕೊಡ್ತಿಲ್ವೇ? ಫ್ರೀ ಕೊಡ್ಬೇಕು, ದೇಶ ನೋಡ್ಬೇಕು ಸರ್ ಫಸ್ಟ್. ಬಟ್ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಪಕ್ಕ. ಆತ್ ಬಿಡ್ರಿ, ಚಲೋ. ನಮಸ್ಕಾರ ರೀ ಸರ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಲೋಕಸಭೆ ಚುನಾವಣೆ ಒಳಗ? ಕಾಂಗ್ರೆಸ್. ಬಿಜೆಪಿ ಬೇಡ? ಬಿಜೆಪಿ ಅನುಕೂಲ ಇಲ್ಲ, ನಮ್ಗೇನು ಅನುಕೂಲ ಇಲ್ಲ. ಬಿಜೆಪಿ ಅನುಕೂಲ ಇಲ್ಲ. ನಿಮ್ಗೆ ಅನುಕೂಲ ಇಲ್ಲ. ನಿಮ್ಗೆ ಅನುಕೂಲ ಅಂದ್ರೆ ಯಾವುದು? ಕಾಂಗ್ರೆಸ್ ಭಾಳ ಸವಲತ್ತು ಮಾಡಿದ್ದಾರೆ. ಸವಲತ್ತು ಮಾಡಿರ ಹಂಗಂತ್ರಿ. ಒಟ್ಟು ಕಾಂಗ್ರೆಸ್ ಈ ಸಲ ಗೆಲ್ಲಬಹುದು. ಹೇಳ್ರಿ ಸರ್, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ ರೀ. ಬಿಜೆಪಿ. ಯಾಕೆ ಬಿಜೆಪಿ ಬರ್ಬೇಕಾ? ಒಳ್ಳೆ ಮಾಡಿದಾನ, ದೇಶಕ್ಕೆ ಒಳ್ಳೇದಾಗ್ಯದ. ಕಾಂಗ್ರೆಸ್ ಬಂದ್ರೆ ಏನು ಒಳ್ಳೇದಾಗಿಲ್ವೇ? ಬಂದ್ರೆ ಏನು ಒಯ್ಕೆಲ್ಲಕತ್ತಾರ ಎಲ್ಲರೂ. ಬಡವರಿಗೆ ಒಳ್ಳೇದಾಗ್ತಿದ್ಯಾ ಅಂತಲ್ಲ? ಎಲ್ಲಿ ಬಡವರಿಗೆ ಒಳ್ಳೇದಾಗ್ತದೆ? 100 ಮಂದಿಗೆ 20 ಮಂದಿ ರೊಕ್ಕ ಕೊಟ್ಟಾನ, ಉಳಿದ್ರೆ ಒಯ್ಕೆಲ್ಲಕತ್ತಾರ. ಬಸ್ ಫ್ರೀ ಮಾಡ್ಯಾನ. ಏನು ಪ್ರಾಬ್ಲಮ್ ಕಾಂಗ್ರೆಸ್ಸಿಂದ ಏನಿಲ್ಲ. ಹೊಯ್ಕೊಳಕತ್ತಾರ. ಒಯ್ಕದೆ ಎಲ್ಲರೂ ಲವಲವ ಹಂಗಂತ್ರಿ. ಆತ ಬಿಡ್ರಿ. ಆತ. ನಮಸ್ಕಾರ ರೀ ಅಣ್ಣಾರ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕೆ ಬಡವರಿಗೆ ಅವ್ರಿಗೆ ಒಳ್ಳೆ ನೋಡ್ರಿ. ಏನ್ ಮಾತಾಡಕತ್ತೀರಿ ನೀವು? ಬಿಡ್ರಿ, ಫುಲ್ ಸಾಯಂಕಾಲ ಫುಲ್ ಆಗ್ಬಿಡ್ರಿ. ಫುಲ್ ಮಜಾ. मैं आपको ये बात कहूँ, कांग्रेस पार्टी नंबर 1. ಕಾಂಗ್ರೆಸ್ ಪಾರ್ಟಿ ನಂಬರ್ 1. ಆತ್ ಬಿಡ್ರಿ. ಹೇಳ್ರಿ ಸರ್, ಯಾವ ಪಕ್ಷ ಚಲೋ ಅಂತೀರಿ? ಬಿಜೆಪಿ ಬರ್ಬೇಕಾ? ಯಾಕೆ ಬಿಜೆಪಿ ಬರ್ಬೇಕ್ರಿ? ನಮ್ಮ ಮೋದಿ ಸರ್ಕಾರ ಒಳ್ಳೇದು ಮಾಡೈತಿ, ಜಗತ್ತು ನಮ್ಮ ಎಲ್ಲ ಒಳ್ಳೇದು ಮಾಡೈತಿ, ಮತ್ತು ಎಲ್ಲ ಒಳ್ಳೇದು ಮಾಡೈತಿ. ಒಟ್ಟು ಬಿಜೆಪಿ ಎಲ್ಲ ಒಳ್ಳೇದು ಮಾಡೈತಿ. ಸರಿ, ಈ ಸಲ ಇಲ್ಲಿ ಉಮೇಶ್ ಜಾಧವ್ ಅವ್ರು ಗೆಲ್ಬೋದಾ? ಇಲ್ಲ, ಗೆಲ್ಲಬೋದ್ಕರೆ ನಮ್ಮಲ್ಲಿ ಏನೈತಿ ಎಲ್ಲ ನಮ್ಮ ಬಿಜೆಪಿ ಒಟ್ಟು ಬರ್ತೈತಿ. ಅವ್ರು ಪಕ್ಕ ಬರ್ತದೆ. ಕ್ಯಾಂಡಿಡೇಟ್ ಯಾರೇ ಆಗಲಿ ಬಿಜೆಪಿ 100ಕ್ಕೆ 100 ಪಕ್ಕ. ಜಾದವ್ ಫಿಕ್ಸ್ ಆತಾರೆ. ಬರ್ರಿ ಅಣ್ಣಾರ. ಏನ್ರಿ ಇದು ಗೆಡ್ಡಿಗೋಲು ಕೊಡ್ರಿ ನೋಡು. ಗೆಡ್ಡಿಗೋಲು ಐತಿದು. ಶಿರ್ಸ ಇಲ್ಲ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ. ಯಾಕ್ರಿ ಬಿಜೆಪಿ ಬರ್ಬೇಕಾ? ಬಿಜೆಪಿ ಮೋದಿ ಭಾರಿ ಒಳ್ಳೇದು ಮಾಡ್ಕೊತ ಹೊಂಟಾನ. ಯಾಕೆ ಕಾಂಗ್ರೆಸ್ ಅವರೆಲ್ಲ ನಿಮಗೆ ಫ್ರೀ ಕೊಟ್ಟು? ಕಾಂಗ್ರೆಸ್ ಅದೆಲ್ಲ ಏನು ಉಪಯೋಗ ಇಲ್ಲ. ಏನು ಉಪಯೋಗ? ಯಾಕ್ರಿ ಎಲ್ಲ ಹೆಂಗಸ್ರಿ ಫ್ರೀ ಕೊಡಕತ್ತಾರಲ್ರಿ? ಏನು ಫ್ರೀ ಕೊಡ್ತಾರೆ? ಏನು ಫ್ರೀ ಅಂದ್ರೆ ಏನು ಹಂಗಪ್ಪ ಅಂದ್ರೆ ಧೈರ್ಯ ತಿರುಗಾಡ್ದಂಗೆ ಆಗಕತ್ತದ. ಹೇಳ್ರಿ, ದಯ್ಯ ತಿರ್ಗಾಡಕತ್ತಾರ. ದಯ್ಯ ತಿರುಗಾಡೋದ್ರ ಸುತ್ತ ತಿರುಗಾಡಕ್ ಹಚ್ಚಾನವ. ಹಂಗಂತ್ರಿ. ಆತ್ ಬಿಡ್ರಿ. ಈಗ ಗಂಡಸ್ರಿಗೆ ಏನು ಫ್ರೀ ಕೊಡ್ಬೇಕ್ರಿ? ಗಂಡಸ್ರಿಗೆ ಏನು ಫ್ರೀ? ಏನು ಫ್ರೀ ಕೊಡೋದು ಬೇಡ. ಅವ್ನು ಸುಲೋತ್ನ ಚಂದಾಗ ಮಾಡ್ಕೋತ ಹೊಂಟಾನ. ಪುಣಾತ್ಮ ಭಾರಿ ಒಳ್ಳೆ ದೇಶ ಸುದ್ದಿಟ್ಟಾನ. ಸಾಕಂತ್ರಿ. ಪುಣ್ಯಾತ್ಮ ಅಂತ್ರಿ. ನಮ್ ಕೊಡೋದು ತಗೋದ್ ಬೇಕಾದ್ರೆ ನಾವು ದೇಶ ಸುದ್ದಿಟ್ರು ಸಾಕು. ಮೋದಿ ಪುಣ್ಯಾತ್ಮ ಅಂತ್ರಿ. ಮೋದಿ ಪುಣ್ಯಾತ್ಮ. ತಗೊಡ್ರಿ ಸರ್. ಚಲೋ ಆಗ್ಲಿ. ಚಲೋ ಆತ್ ಬಿಡ್ರಿ. ಯಾರೇ ನೀನು ನಿನ್ನ ನೋಡಿ ಮಾರು ಹೋದೆ. ಯಾವ ಚುನಾವಣೆ ನಡೆಯಕತ್ತೈತ್ರಿ ಈಗ? ಹೇಳ್ರಿ, ಯಾವ ಚುನಾವಣೆ ನಡೆಯಕತ್ತೈತಿ? ಬರಾಬರ್ ನಾಚ್ಕೋತಾರಲ್ರಿ ಹೆಣ್ಮಕ್ಳ.
ಹೇಳ್ರಿ ಯಾವ ಚುನಾವಣೆ ನಡೆಯಕತ್ತೈತ್ರಿ ಈಗ ಹೇಳ್ರಿ ಜಿಲ್ಲಾ ಪಂಚಾಯತ ಲೋಕಸಭೆನಾ ವಿಧಾನಸಭೆನಾ ನಿಮ್ಗೆ ಆತ ಲೋಕಸಭೆ ಚುನಾವಣೆ ನಡೆಯಕತ್ತೈತೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಬಿಜೆಪಿ ಬಂದ್ರೆ ಚಲೋ ರೀ ಬಿಜೆಪಿ ಬಂದ್ರೆ ಚಲೋ ಅಂತೀರಿ ಯಾಕ್ರಿ ಬಿಜೆಪಿ ಬಂದ್ರೆ ಚಲೋ ಅಂತೀರಿ ನೀವು ನಾಚ್ಕೊಳ್ಳೋದು ಬಿಡ್ರಿ ಫಸ್ಟ್ ಹೇಳ್ರಿ ನಾವೇ ಎಲ್ಲ ನಾಚಿಕೆ ಬಿಟ್ಟು ಹಿಂಗೆಲ್ಲ ಕೇಳ್ತೀವಿ ನಮಸ್ಕಾರ ರೀ ಅಜರ ಆರಾಮ್ರಿ ಚಲೋ ಅದ್ರಿ ಎಲ್ಲರಿ ಲೋಕಸಭೆ ಚುನಾವಣೆ ಬರಕತ್ತೈತಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಅದೇ ಅವನೇ ಬರ್ತಾನೆ ಯಾರು ಬರೋಲ್ಲ ಅವನು ಅಂದ್ರೆ ಯಾರು ಮೋದಿ ಮೋದಿ ಯಾಕೆ ಮೋದಿ ಬರ್ಬೇಕಾ ಇಲ್ಲಕ್ರಿ ಇವ್ರು ಬಂದ್ರೆ ದೇಶ ಮಾರಿಬಿಡ್ತಾರ ಅವ್ರು ಇವ್ರು ಕಾಂಗ್ರೆಸ್ ಅವ್ರು ಬಂದ್ರೆ ದೇಶ ಮಾರಿಬಿಡ್ತಾರ ಕಾಂಗ್ರೆಸ್ ಅವ್ರು ಬಂದ್ರೆ ದೇಶ ಮಾರ್ಬಿಡ್ತಾರ ಪಕ್ಕ ಯಾಕೆ ಯಾಕೆ ದೇಶ ಮಾರ್ತಾರ್ರಿ ಅವೆಲ್ಲ ಏನು ಕೇಳಕ್ ಹೋಗ್ಬೇಡ್ರಿ ಸಾಕು ನಾವು ಈಟಿ ಹೇಳ್ತೀವಿ ನಿಮಗೆ ಯಾಕ್ರಿ ಕಾಂಗ್ರೆಸ್ ಅವರೆಲ್ಲ ಫ್ರೀ ಎಲ್ಲ ಕೊಟ್ಟು ಅನುಕೂಲ ಮಾಡಿಲ್ವಾ ಕೊಟ್ರ ನೋಡು ಬಸ್ಸಿನ ನೋಡಿದಾರ ಹೊಡೆದಾಟ ಹೋರಾಟ ಹಿಂಸೆ ಆತ್ ಬಿಡ್ರಿ ಚಲೋ ಆರಾಮ ಗಾಬರಿ ಬಿಡ್ಬೇಡ್ರಿ ಆತ ಲೋಕಸಭಾ ಚುನಾವಣೆ ಬರಕತ್ತೈತಲ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಲೋಕಸಭೆ ಚುನಾವಣೆಗ ಬಿಜೆಪಿ ಬಂದ್ರೆ ಉತ್ತಮ ಕಾಂಗ್ರೆಸ್ ಬಂದ್ರೆ ಉತ್ತಮ ಹೇಳ್ರಿ ಅಕ್ಕರ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಯಾವ ಗೊತ್ತಾಗಲ್ಲ ನೋಡ್ರಿ ಅವ್ರಾದ್ರೂ ಗೊತ್ತಾಗಲ್ಲ ಅಂತಾರ ನೀವು ಗೊತ್ತಾಗಲ್ಲ ಅಂತೀರಿ ಬಿಜೆಪಿ ಕಾಂಗ್ರೆಸ್ ಒಂದೇಳ್ರಿ ಬಿಜೆಪಿ ಕಾಂಗ್ರೆಸ್ ಒಂದೇಳ್ರಿ ಯಾವ್ದು ಬಂದ್ರೆ ಚಲೋ ಅಂತ ಪಟ್ಟ ಒಂದೇಳ್ರಿ ನಮಸ್ಕಾರ ರೀ ಅಣ್ಣರ ಆರಾಮಣ ಮತ್ತೆ ಏನ್ರಿ ಊಟ ಆಯ್ತಾ ಊಟ ಮಾಡ್ಕೊಂಡು ನೋಡ್ರಿ ಎಲ್ಲ ಮಾರ್ಕೆಟ್ ಎಲ್ಲ ಚಲೋ ನಡೀತೈತೆ ಹೇಳ್ರಿ ಈಗ ಲೋಕಸಭೆ ಚುನಾವಣೆ ಹತ್ರ ಬರಕತ್ತೈತ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಏನು ಕೆಲಸ ಮಾಡೋರು ಬರ್ಬೇಕ್ರಿ ಅವ್ರು ಇವ್ರು ತಂದು ಏನು ಆತ ನಿಮ್ ಪ್ರಕಾರ ಕೆಲಸ ಮಾಡೋರು ಯಾರ್ರಿ ಮಾಡತಾನೆ ನಮ್ಮವ್ರ ಹತ್ರ ನಾಳೆಗೆ ಏನದ ನಾವು ನೋಡಂಗಿಲ್ಲ ನಿಮ್ ಪ್ರಕಾರ ಕೆಲಸ ಮಾಡೋರು ಯಾರ್ರಿ ಏನು ಮಾಡ್ತಾರೆ ನೋಡಿ ಮಾಡ್ತೀರಿ ಬಿಜೆಪಿನ ಕಾಂಗ್ರೆಸ್ ನನಗೆ ಹೇಳ್ರಿ ಬಿಜೆಪಿನ ಕಾಂಗ್ರೆಸ್ ಹಂಗೇನು ಬೇಡ್ರಿ ಹೇಳೋದು ಬೇಡ ಬಿಜೆಪಿನ ಕಾಂಗ್ರೆಸ್ ನಾವು ಮಾಡೋದು ಕಾಂಗ್ರೆಸ್ ರೀ ಕಾಂಗ್ರೆಸ್ ಯಾಕ್ರಿ ಕಾಂಗ್ರೆಸ್ ಏನು ಸ್ವಲ್ಪ ಸೌಲಭ್ಯದ ಮಾಡ್ತೀವಿ ನಾವು ಸೌಲಭ್ಯದ ಮಾಡ್ತೀರಿ ಹಂಗಂತೀರಿ ಪಕ್ಕ 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 ಗೆಲ್ತಾರ್ರಿ ಗೆಲ್ಲದು ಬಿಡ ದೇವ್ರ ಇಚ್ಛೆ ನಮ್ಮ ಕೈಗೆ ಏನಿಲ್ರಿ ಎಲ್ಲ ದೇವ್ರಿಚ್ಛೆ ದೇವ್ರಿ ನಮಸ್ಕಾರ ರೀ ಅಕ್ಕರ ಆರಾಮ್ರಿ ಈಗ ಲೋಕಸಭೆ ಚುನಾವಣೆ ಬರಕತ್ತೈತ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರ್ರಿ ನಮಗೆ ಗೊತ್ತಾಗಲ್ರಪ್ಪ ಓ ಇನ್ನೇನು ಗೊತ್ತಾಗುತ್ತಾ ಓಟ್ ಹಾಕ ಗೊತ್ತಾಗುತ್ತಾ ಇರ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಹೇಳ್ರಿ ಬಿಜೆಪಿನ ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕ್ರಿ ಫ್ರೀ ಹೇಳ್ರಿ ಏನ್ರಿ ಮೆಣಸಿಕಾಯಿ ಎಷ್ಟು ತಗೊಂಡ್ರಿ ಎಷ್ಟು ಕೆಜಿ 10 ಕೆಜಿ ಅದಾವು ಮನೆಗ ಅಂಗಡಿಗ ಮ್ಯಾರೇಜ್ಗೆ ಯಾರ್ದು ಮ್ಯಾರೇಜ್ ಅಣ್ಣರ್ದು ಆತ್ರಿ ನೋಡ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಸರ್ ನಮಗೆ ಮೋದಿ ಬಂದ್ರೆ ಚಂದ ಅದ ನೀವೇನಂತೀರಿ ಮೋದಿ ಸರ್ ಮೋದಿ ಯಾಕೆ ಮೋದಿ ಬರ್ಬೇಕು ಸರ್ ಸರಿಯಾಗಿ ಮಾಡ್ಯಾರಲ್ರಿ ಎಲ್ಲ ಸರಿಯಾಗಿ ಮಾಡ್ಯಾರ ಕಾಂಗ್ರೆಸ್ ಸರಿಯಾಗಿ ಮಾಡಿಲ್ವಾ ಕಾಂಗ್ರೆಸ್ ಏನ್ ಮಾಡ್ಯಾರ ಏನ್ ಮಾಡಿಲ್ಲ ಎಲ್ಲರೂ ಚಂದ ಮಾಡೋರು ಅವ್ರ ಮನೆಗೆ ಚಂದ ಮಾಡ್ಕೊಂಬಾರ ನಮ್ಮ ಮಂದಿಗಿಲ್ಲ ಅಂದ್ರೆ ಇವ್ರು ದೇಶ ಸೇವೆ ಮಾಡ್ತಾರೆ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಆದ್ ಬರ್ರಿ ನೋಡೋಣ ಇನ್ನು ಯಾರ್ಯಾರು ಮಾತಾಡ್ತಾರೆ ಹೇಳಪ್ಪ ನಿಮ್ ಪ್ರಕಾರ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ 100% ಪಕ್ಕ ಸೂರಜ್ ಚಂದ್ರ ಎಷ್ಟು ಶಾಶ್ವತವಾಗಿ ಇರ್ತಾರೋ ಕಾಂಗ್ರೆಸ್ ಬರೋದು ಅಟ್ಟೆ ಸರ್ ನೋಡ್ರಿ ಡಿ ಕೆ ಶಿವಕುಮಾರ್ ಡೈಲಾಗು ನಮಸ್ಕಾರ ರೀ ಅಕ್ಕರ ಸೋದಕ್ಕೆ ಒಂದೇ ನಿಮಿಷ ಯಾವ ಪಕ್ಷ ಬರುತ್ತೆ ಹೇಳ್ರಿ ಹೇಳ್ರಿ ಬಿಜೆಪಿ ಬರಬೇಕು ಹೇಳ್ರಿ ಅಣ್ಣರ ಆರಾಮ ಎಲ್ಲ ಆರಾಮ್ ನಿಮ್ಮ ಆಶೀರ್ವಾದ ನೋಡ್ರಿ ಕಣ್ಣು ಮಾರ್ಕಡೆ ದುಡತ ನಮಗೆ ದಾರು ಸಿಗಲ್ಲ ಅದು ಎಣ್ಣೆ ಗ್ರಾಮ್ ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಗಾಡಿ ಎಲ್ಲಿಂದ ಹೋಗ್ತದ ಇದಕ್ಕೆ ಯಾಕ್ರಿ ಪೆಟ್ರೋಲ್ ಇದಕ್ಕೆ ಬೇಕಲ್ಲ ಪೆಟ್ರೋಲ್ ಅದಕ್ಕೆ ಬೇಕು ಈಗ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಕಾಂಗ್ರೆಸ್ ಪಕ್ಷ ಬಂದ್ರೆ ನಮಗೆ ಏನು ಮಾಡೋದು ನಾ ದುಡತ ನಮಗೆ ಸಿಗಲ್ಲ ನೀವು ದುಡಿಯೋರು ಸಿಗಲ್ಲ ಅದು ಇದ್ದಿದ್ರಲ್ಲ ಯಾವ ಇದ್ದಿದ್ರಲ್ಲ ಯಾವ್ದು ಉತ್ತಮ ಹೇಳ್ರಿ ಬಿಜೆಪಿನ ಕಾಂಗ್ರೆಸ್ ಬಿಜೆಪಿ ಇಲ್ಲ ನಮಗೇನು ಬೇಡ ಏನ್ ಬೇಕು ಮತ್ತೆ ಏನ್ ಬೇಕು ಎಣ್ಣೆ ಮಾರ್ಕೆಟ್ ದಾರು ಬೇಕು ಎಣ್ಣೆ ಫ್ರೀ ಶರ ಫ್ರೀ ಕೊಡ್ಬೇಕು ನಿಮ್ಗೆ ಕೊಡ್ಬೇಕು ಫ್ರೀ ಕೊಡ್ಬೇಕು ಎಲೆ ಕೊಡ್ರಿ ಹೆಂಗೆ ಹೇಳ್ತದ ಕೊಡ್ತೀರಿ ಫ್ರೀ ಕೊಡ್ಬೇಕು ಫ್ರೀ ಕೊಡ್ಬೇಕು ಅದು ಫ್ರೀ ಮಾಡೋದು ಬಿಟ್ಟು ಅದು ಮಾಡ್ದ ಇದು ಏನು ದಾರು ಫ್ರೀ ಮಾಡ್ರಿ ಎಲ್ಲ ಬರ್ತದೆ ಪಕ್ಕ ಬರ್ತದೆ ಕಾಂಗ್ರೆಸ್ ಬಿಜೆಪಿ ಯಾವ್ದು ಬೇಡ ಪೈಲ ಇವತ್ತು ಚಾಲು ಮಾಡ್ರಿ ಫ್ರೀ ಎಣ್ಣೆ ಫ್ರೀ ಮಾಡ್ರಿ ಎಲ್ಲ ಬರ್ತೈತಿ ಎಲ್ಲ ಬರ್ತದ ಆತ್ ಬಿಡ್ರಿ ಚಲೋ ಒಣ್ರಿ ಈ ಸಲ ಖರ್ಗೆ ಅಳಿಯರ್ ನಿಂತಾರ ಮೋದಿ ಇಲ್ಲಿ ಕಾಂಗ್ರೆಸ್ ಬರ್ತದ ಮ್ಯಾಲ ಮೋದಿನೇ ಬರ್ತಾನ ಮ್ಯಾಲ ಮೋದಿನೇ ಬರ್ತಾರ ನಿಮ್ಗೆ ಯಾರು ಇಷ್ಟ ಮೋದಿ ಇಷ್ಟನ ಕಾಂಗ್ರೆಸ್ ಇಷ್ಟ
ಬಿಜೆಪಿ ಇಷ್ಟನ ಕಾಂಗ್ರೆಸ್? ಗುಲ್ಬರ್ಗ ಬಗ್ಗೆ ನೋಡಿದ್ರೆ ಇಲ್ಲ ಕಾಂಗ್ರೆಸ್ ಆಗ್ತದೆ ಸರ್. ಈಗ ಉಮೇಶ್ ಜಾಧವ್ ಹಂಗಾರೆ ಗೆಲ್ಲಲ್ಲ? ಗೆಲ್ಲಲ್ಲ ಸರ್, ಏನೋ ಮಾಡಿ ರಾಧಾಕೃಷ್ಣ ಗೆಲ್ತಾರೆ. ಹಾ ರಾಧಾಕೃಷ್ಣ ಗೆಲ್ತಾವ. ಹೊಸ ಮುಖ ಕೊಡಮ್ ಚಾನ್ಸ್ ಮತ್ತೊಂದು ಪಕ್ಕ ಕೊಡಮ್ ಸರ್. ಅಭಿವೃದ್ಧಿ ಏನಾಗೈತ್ರಿ ಈಗ? ಉಮೇಶ್ ಜಾಧವ್ ಏನೋ ಅಭಿವೃದ್ಧಿ ಮಾಡಿಲ್ಲ? ಮಾಡಿಲ್ಲ ಸರ್ ಜಾಸ್ತಿ ಅಭಿವೃದ್ಧಿ. ರಾಧಾಕೃಷ್ಣ ಕೊಡಮ್ ಒಂದು ಚಾನ್ಸ್ ಹಂಗಂತೀರಿ? ಎಸ್ ಆತ ಬಿಡ್ರಿ ಆತ ಏನ್ರಿ ಅಣ್ಣಾರ? ಏನಿಲ್ರಿ ಅಣ್ಣ. ಯಾರು ಗೆಲ್ತಾರ್ರಿ? ಕಾಂಗ್ರೆಸ್ ಪಾರ್ಟಿ ಸರ್. ಕಾಂಗ್ರೆಸ್ ಪಾರ್ಟಿ ನೀವೇ? ಅಲ್ಲ ಇವ್ರು ಹೇಳಿದ ಹೆಂಗಿತ್ತಂದ್ರ ಇವರೇ ಕ್ಯಾಂಡಿಡೇಟ್. ಕಾಂಗ್ರೆಸ್ ಪಕ್ಷ ಗೆಲ್ತಾರೆ ಸರ್, ಕಾಂಗ್ರೆಸ್ ಪಕ್ಷ ಗೆಲ್ತಾರೆ. ಯಾಕಂದ್ರೆ ಉಮೇಶ್ ಜಾಧವ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಗ್ಯಾಸ್ ವಾಸಲ. ಅವ್ರು ಇನ್ನೂ ಕೆಲಸ ಮಾಡಿದ್ರಿ, ಎಲ್ಲಿನೂ ಬಂದಿಲ್ರಿ ಅವ್ರು. ಹಂಗಂತಾರೆ? ಕಾಂಗ್ರೆಸ್ ಗೆಲ್ತಾರೆ ಸರಿ. ಕಲಬುರಗಿ ಒಳಗೆ ಕಾಂಗ್ರೆಸ್ ಐತಿ ಗೆಲ್ತಾರ ಅಂತ ನಾನು ಹೇಳೋಣ. ನಮ್ಗೆ ಮಾತ್ರ ಕಾಂಗ್ರೆಸ್ ಸರಿಯಾಗಿ ಅನ್ಸುತ್ತೆ. ನಿಮ್ದು ಮಾತ್ರ ಕಾಂಗ್ರೆಸ್ ಹಾಕ್ಬಿಡ್ತಾರೆ. ಅವ್ರು ಕೆಲಸ ಮಾಡಿದ್ರಿಲ್ರಿ, ಎಲ್ಲಾದ್ರೂ ಬರ್ತಾರಂತ. ಎಲ್ಲಿ ಬಂದಿಲ್ರಿ ಸರ್, ನಾವೇನು ಹೇಳ್ಬೇಕ್ರಿ? ಆರಾಮ್ರೇ? ಏನ್ರಿ ಹುಣಸೆ ಗಿಣಸಿ ಎಲ್ಲ ಮಾರಾಕತ್ತೀರಿ? ಎಲ್ಲ ಚಲೋ ಆಯ್ತಾ? ಚಲೋ ಐತಿ ಹೇಳ್ರಿ. ಈಗ ಲೋಕಸಭೆ ಚುನಾವಣೆ ಬರಕತ್ತೈತ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಹೇಳ್ರಿ ನೀವು ಯಾವ್ದು ಹಾಕೊಂಡ್ರಿ? ಹೇಳ್ರಿ. ಬಿಜೆಪಿನ ಕಾಂಗ್ರೆಸ್? ನಮ್ಮದು ಬಿಜೆಪಿ ಅದ ನೋಡ್ರಿ. ಬಿಜೆಪಿ? ಯಾಕ್ರಿ ಬಿಜೆಪಿ? ಇಲ್ಲ ಯಾಕದು ಕೇಳಬೇಡ್ರಿ. ಆಗ ಕಾಂಗ್ರೆಸ್ ಅವರೆಲ್ಲ ಎಲ್ಲ ಹೆಂಗಸರಿಗೆಲ್ಲ ಫ್ರೀ ಮಾಡ್ಕೊಟ್ಟಿಲ್ವಾ? ಹೆಣ್ಮಕ್ಳು ಹಾಕ್ತಾರೆ ಕಾಂಗ್ರೆಸ್ಗೆ, ನಾವು ಹಾಕಲ್ಲ. ಗಂಡು ಮಕ್ಕಳು ಯಾಕೆ ಹಾಕಲ್ಲ? ನಾವು ಏನು ಸವಲತ್ತಿಲ್ಲ ಅಲ್ಲಿ. ಬಿಜೆಪಿ ಸವಲತ್ತು ಮಾಡ್ಕೊಟ್ಟದ? ಮತ್ತೆ ರೊಕ್ಕ ಬರ್ತಾವಲ್ಲ ತಿಂಗಳ. ನೀವೇನಂತೀರಿ? ನಾಚಿಕೆ. ಹೇಳ್ರಿ. ಬಿಜೆಪಿ ಬಂದ್ರೆ ಸರಿನಾ ಕಾಂಗ್ರೆಸ್ ಬಂದ್ರೆ ಸರಿನಾ? ಹೇಳ್ರಿ. ನಿಮ್ಗೆ ರೊಕ್ಕ ಬರ್ತಾವ ಮಾತಾಡಕ್ ಆಗಂಗಿಲ್ಲ. ಅಲ್ಲಿ ರೊಕ್ಕ ಹೊಲ ಇದ್ದವ್ರಿಗೆ ರೊಕ್ಕ ಹಾಕ್ಯಾನ, ಅವರು ಬಿಜೆಪಿ ಹಾಕ್ತಾರ ಅವರು. ಹಂಗೆ ಹೊಲ ಇದ್ದವರಿಗೆಲ್ಲ ರೊಕ್ಕ, ರೈತರಿಗೆಲ್ಲ ಒಳ್ಳೇದಾಗ್ತದೆ. ಎಲ್ಲರಿಗೂ ಒಳ್ಳೇದ್ ಮಾಡ್ಯಾನವ, ಬಿಜೆಪಿ ಹಾಕ್ತಾರ. ಕಾಂಗ್ರೆಸ್ ಅವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಬಿಟ್ಟಾರಲ್ಲ ಈಗ. ಏನ್ ಮಾಡ್ಯಾರಿ? ಏನ್ರಿ? ನಾವು ಕಾಂಗ್ರೆಸ್ ಹಾಕ್ತೀವಿ. ಹಾಕ್ರಿ ಕಾಂಗ್ರೆಸ್. ನೀವು ಕಾಂಗ್ರೆಸ್ ಹಾಕ್ತೀರಿ? ಯಾಕ್ರಿ ಕಾಂಗ್ರೆಸ್? ಚಲೋ ಪಾರ್ಟಿ ಅದ. ನೀವೇನಂತೀರಿ? ಬಸ್ ಫ್ರೀ ಮಾಡ್ಯಾನ ಹೆಣ್ಮಕ್ಳಿಗೆ, ಮತ್ತೆ ಹಾಕಿಬೇಕಲ್ಲ ಕಾಂಗ್ರೆಸ್. ನೀವು ಬರ್ರಿ. ನೀವು ಅಲ್ಲಲ್ಲ, ನೀವು ಇಲ್ಲಿ ಮಾತಾಡ್ಬೇಕು. ಬರ್ರಿ ನೀವು ಗೌಡ್ರಿ, ಇಲ್ಲಿ ಮಾತಾಡ್ಬೇಕು. ಬರ್ರಿ ಹೇಳ್ರಿ. ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಮೋದಿ ಬರ್ಬೇಕ್ರಿ. ಮೋದಿ? ಯಾಕ್ರಿ ಮೋದಿ ಬರ್ಬೇಕು? ಕಾಂಗ್ರೆಸ್ ಬೇಡವಾ? ಯಾವಾಗ ಯಾಕೆ ಬರ್ಲಾಕ್ರಿ? ಮೋದಿ ಬಂದ್ರೆ ಸಾಕ್ರಿ ನಮಗೆ. ಮೋದಿ ಬಂದ್ರೆ ಸಾಕು. ಮ್ಯಾಲ ಮೋದಿ ಇದ್ರೆ ಸಾಕ್ರಿ, ತೆಳಗೆ ಏನು ಹಾಕಿರ್ಲಾಕ್ರಿ. ಕೆಳಗೆ ಯಾರು ಇರ್ಬೇಕು? ಕೆಳಗೆ ಯಾರು ಇರ್ಬೇಕು? ಯಾರ್ಯಾಕೆ ಇರ್ಲಾಕ್ರಿ? ಮ್ಯಾಲ ಮೋದಿ ಬಂದ್ರೆ ಸಾಕ್ರಿ. ಹಂಗಂತೀರಿ? ಮೋದಿ ಯಾಕೆ ಬರ್ಬೇಕಾ? ಎಲ್ಲ ಈಗ ಜನರಿಗೆ ನೋಡ್ಲತ್ತಾರ್ರಿ. ನಮಗೆ ಆಧಾರ್ ಕಾರ್ಡ್ದಾಗ ಇದು ಮಾಡ್ಲತ್ತಾನ, ರಾಕ್ ಕೊಡ್ಲತ್ತಾನ, ಡೈರೆಕ್ಟ್ ಮಾಡ್ಲಕತ್ತಾನಲ್ಲ. ಯಾರಿಗೇನು ಕಮಿಷನ್ ಇಲ್ಲಾರ್ದೆ ಡೈರೆಕ್ಟ್ ಮಾಡ್ಲತ್ತಾನ. ಬಂದ್ರೆ ಸಾಕ್ರಿ ನಮ್ಗೆ. ದಲ್ಲಾಳಿಗಳಿಲ್ಲ ಅಂತೀರಿ? ಕಾಂಗ್ರೆಸ್ ಇದ್ರೆ ದಲ್ಲಾಳಿಗಳು ಜಾಸ್ತಿನಾ? ಇರ್ಲಾಕ ಬಿಡಲಾಕ್ರಿ. ಅದು ಯಾಕೆ ನಾವು ಮಾತಾಡಮ್ರಿ? ನಮ್ಮ ಪಕ್ಕದಾಗ ಎಟ್ಟದ ಮಾತಾಡೋದಾರ. ಒಟ್ಟು ಕಾಂಗ್ರೆಸ್ ಚಲೋ ಅಂತೀರಿ? ಬಿಜೆಪಿ ಚಲೋ ಅಂತೀರಿ? ರೀ. ಹೇಳ್ರಿ ಸರ್. ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಯಾವ ಪಕ್ಷ ಅಂತೇನಿಲ್ಲ, ಬುದ್ಧಿವಂತ ಆದವರು, ವಿಚಾರವುಳ್ಳವರು ಅದನ್ನು ಯಾರಿಗೆ ಕೊಡಬೇಕು? ನಮ್ಮ ದೇಶ ರಕ್ಷಣೆ. ನೀವು ಬಹಳ ಬುದ್ಧಿವಂತರಿದ್ದೀರಿ. ಒಂದ್ ರಿಕ್ವೆಸ್ಟ್ ಅಣ್ಣ, ಗುಲ್ಬರ್ಗ ಕಣ ಒಂದು ಬಿಜೆಪಿ ಸರ್ಕಾರದಾಗ ಒಂದು ಒಳ್ಳೆ ನಾಯಕರು ಸಿಗ್ಬೇಕಾಗ್ಯದ ನಮಗ್. ಯಾಕೆ ಉಮೇಶ್ ಜಾಧವ್ ಬೇಡ? ಇಲ್ಲಣ್ಣ, ಅವ್ರಕ್ಕಿಂತ ಒಂದ್ ಚಲೋ ಖರ್ಗೆ ಸಾಹೇಬ್ರು ಗುಲ್ಬರ್ಗಕ್ಕೆ ಎಲ್ಲ ಮಾಡ್ಯಾರಣ. ಬಟ್ ಮ್ಯಾಗ್ ನೋಡಿದ್ರು ಗುಲ್ಬರ್ಗ ಡಿಸ್ಟಿಕ್ ಕಾಂಗ್ರೆಸ್ ಮಾಡ್ಯದಣ್ಣ. ಮ್ಯಾಗ್ ನೋಡಿದ್ರು ಬಿಜೆಪಿ ಬೇಕಣ್ಣ. ಅದಕ್ಕೆ ಇನ್ನೂ ಉದ್ಧಾರ ಆಗ್ಬೇಕಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಬೇಕಣ್ಣ. ಹಂಗಂತ್ರಿ ಅಣ್ಣ? ನೋಡ್ರಿ ಅಣ್ಣ, कौन सा पक्ष अच्छा है? हाथ वाला इंदिरा गांधी. इंदिरा गांधी हस्त ಬಿಜೆಪಿ. ಇಂಡಿಯಾಕ್ರಿ ಬಲಿಷ್ಠ ನಾಯಕರೇ ಮೋದಿ ರೀ. ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಾವು ಕಾಂಗ್ರೆಸ್ ಅಂತೀವ್ರಿ. ಯಾವ ಪಕ್ಷ ಬಂದ್ರೆ ಚಲೋ ಅಂತೆ? ನರೇಂದ್ರ ಮೋದಿ ಬಿಜೆಪಿ ರೀ. ದೇಶಕ್ಕೆ ಭಾರತೀಯ ಜನತಾ ಪಕ್ಷನೇ ಬೆಸ್ಟ್.